ಏನ್ ಗುರು ಇದು ಕೇಸೆ ಫುಲ್ ಉಲ್ಟಾ ಪಲ್ಟಾ ಆಗ್ತಿದೆ. ನಾವ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ತಲೆಯಲ್ಲಿ. ಸಂಡೇ ಬೇರೆ ಒಳ್ಳೆ ಮ್ಯಾಚ್ ನೋಡ್ಬೋದು, ಹೈ ವೋಲ್ಟೇಜ್ ಮ್ಯಾಚ್, ಸಂಜೆ ಟೈಮ್ ಬೇರೆ ಎಲ್ಲ ಕೇಸೆ ಉಲ್ಟಾ ಪಲ್ಟಾ. ಭಾರತ ಮತ್ತೆ ಪಾಕಿಸ್ತಾನ ಮ್ಯಾಚ್ ನಡೆಯದೆ ಡೌಟ್ ಅನ್ನಿಸ್ತಾ ಇದೆ. ವೆದರ್ ರಿಪೋರ್ಟ್ ಆ ಥರ ಕೂಡ ಇರುವಂಥದ್ದು, ಬೇರೆ ಏನೋ ಪ್ರಾಬ್ಲಮ್ ಇಲ್ಲ. ಈಗ ವೆದರೇ ನಮಗೆ ಅರ್ಧ ಅಡ್ಡ ಬರ್ತಾ ಇರೋದು. ನಾಳೆ ಏನಾಗ್ತಿದೆ ಅಂದರೆ 50 to 60% ಮಳೆ ಬರುವ ಚಾನ್ಸಸ್ ಕೂಡ ಇದೆ. ಈ ಥರ ಆಗ್ಬಿಡ್ತು ಅಂದರೆ ಇನ್ನೆಲ್ಲಿ ಟಾಸ್ ಆಗೋದೇ ಡೌಟ್ ಅನ್ನಿಸ್ತಿದೆ. ಅಲ್ಲಿ ಏನಕ್ಕೆ ಅಂದರೆ ನಾಳೆ ಇಲ್ಲಿ ಕೊಲಂಬೋ ಪ್ರೇಮದಾಸ ಸ್ಟೇಡಿಯಮಲ್ಲಿ ಮ್ಯಾಚ್ ಕೂಡ ಇರುವಂಥದ್ದು. ಸೊ ವೆದರ್ ರಿಪೋರ್ಟು ಇವತ್ತೇ ಸಿಕ್ಬಿಡುತ್ತೆ. ಆಲ್ಮೋಸ್ಟು 50 to 60% ಮಳೆ ಬರೋ ಚಾನ್ಸಸ್ ಕೂಡ ಇದೆ ಅಂತ ಆಲ್ರೆಡಿ ರಿಪೋರ್ಟ್ ಕೂಡ ಸಿಗ್ತಿದೆ. ಒಂದೊಂದ್ಸಲಿ ರಿಪೋರ್ಟ್ ಸುಳ್ಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾವೇ ಎಷ್ಟೋ ಸಲ ನೋಡಿಲ್ವಾ 90% ಮಳೆ ಬರೋ ಚಾನ್ಸಸ್ ಅಂತ ಕೂಡ ಇರುತ್ತೆ, ಆದರೆ ಅಲ್ಲಿ ಒಂದು ಹನಿ ಕೂಡ ಬಿದ್ದಿರೋಲ್ಲ. ಸೊ ನಾಳೆ ಕೂಡ ಅಷ್ಟೇ ನಮ್ಮ ಗುಡ್ ಲಕ್ಕಿಗೆ ಒಳ್ಳೇದಾಯಿತು, ಮಳೆ ಕೂಡ ಬರಲಿಲ್ಲ ಅಂದರೆ ಮ್ಯಾಚ್ ಕಂಟಿನ್ಯೂ ಕೂಡ ಆಗುತ್ತೆ. ಇನ್ ಕೇಸ್ ಮ್ಯಾಚ್ ನಡೀಲಿಲ್ಲ ಅಂದರೆ ನೀವು ಕೇಳ್ಬೋದು ಯಾರಿಗೆ ಇಲ್ಲಿ ಪ್ಲೇಸ್ ಆಗುತ್ತೆ, ಇಂಡಿಯಾ ಪ್ಲೇಸ್ ಆಗುತ್ತಾ ಪಾಕಿಸ್ತಾನಕ್ಕೆ ಪ್ಲೇಸ್ ಆಗುತ್ತಾ ಅಂತ. ಅದಾದಮೇಲೆ ಇನ್ನೊಂದು ಕೂಡ ಈಗ ತುಂಬ ಒಂದು ನ್ಯೂಸ್ ಟ್ರೆಂಡ್ ಕೂಡ ಆಗ್ತಿದೆ. ನಿನ್ನೆ ಜಿಂಬಾಬ್ವೆ ಗೆದ್ದಿರೋದಕ್ಕೂ ಮತ್ತು ಅಂದರೆ ಜಿಂಬಾಬ್ವೆ ಆಸ್ಟ್ರೇಲಿಯಾ ಮೇಲೆ ವಿನ್ ಆಯ್ತಲ್ಲ, ಅದಕ್ಕೂ ಮತ್ತು ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿ ಈಗ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತಿದೆ. ಏನಂದರೆ ಜಿಂಬಾಬ್ವೆ ಇದುವರೆಗೂ ಎಷ್ಟು ಮ್ಯಾಚಸ್ ಅಂದರೆ ಪ್ರೀವಿಯಸ್ ಮ್ಯಾಚಸ್ಸನ್ನು ವಿನ್ ಆಗಿದೆಯಲ್ಲ ಅವಾಗೆಲ್ಲ ಕೂಡ ಇಂಡಿಯಾ ವರ್ಲ್ಡ್ ಕಪ್ಪನ್ನು ಕೂಡ ವಿನ್ ಆಗಿದೆ. ಹಾಗಾಗಿ ಈ ಸಲ ಕೂಡ ಅಷ್ಟೇ T20 ವರ್ಲ್ಡ್ ಕಪ್ಪನ್ನು ವಿನ್ ಆಗುತ್ತೆ ಅಂತ ಒಂದು ಸುದ್ದಿ ಭಾಳ ಅಂದರೆ ಭಾಳ ಟ್ರೆಂಡ್ ಕೂಡ ಆಗ್ತಿದೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಏನಿದು ಟ್ರೆಂಡು ಮತ್ತು ನಾಳೆ ಮ್ಯಾಚ್ ನಡೆಯುತ್ತಾ ನಡೆಯಲ್ವಾ, ಅದಾದಮೇಲೆ ಮ್ಯಾಚು ನಿಂತರೂ ಕೂಡ ಯಾರಿಗೆ ಪ್ಲಸ್ ಆಗುತ್ತೆ, ಪಾಕಿಸ್ತಾನಕ್ಕೆ ಪ್ಲಸ್ ಆಗುತ್ತೆ ಅಂದರೆ ಇಂಡಿಯಾಗೆ ಪ್ಲಸ್ ಆಗುತ್ತೆ, ಪ್ರತಿಯೊಂದು ಕೂಡ ನೋಡ್ತಾ ಹೋಗೋಣ. ವಿಡಿಯೋಗೆ ಲೈಕ್ ಮಾಡಲಿಲ್ಲ ಅಂದರೆ ಕೊಡಿ ಒಂದು ಲೈಕನ್ನು, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತೀರಾ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ಗಳನ್ನ ಫಾಸ್ಟ್ ಆಗಿ ನೋಡ್ತಾ ಇರ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಆಕ್ಚುಲಿ ನಿನ್ನೆ ಆಸ್ಟ್ರೇಲಿಯಾ ಮತ್ತೆ ಜಿಂಬಾಬ್ವೆ ಮ್ಯಾಚ್ ನ ವಿಡಿಯೋ ಮಾಡಬೇಕಿತ್ತು, ಕರ್ಮದ ಪವರ್ ಬೇರೆ ಇರಲಿಲ್ಲ ಮನೆಯಲ್ಲಿ, ಅದೇ ಫಾಲ್ಟ್ ಆಗಿದ್ದು. ಇಲ್ಲಾಂದ್ರೆ ವಿಡಿಯೋ ಮಾಡಿ ರಪ್ಪನಂಗೆ ಹಾಕ್ಬಿಡ್ತಿದ್ದೆ. ನಿನ್ನೆ ನಿಜವಾಗ್ಲೂ ನಾನು ಜಿಂಬಾಬ್ವೆ ಮತ್ತೆ ಆಸ್ಟ್ರೇಲಿಯಾ ಮ್ಯಾಚ್ ನೋಡ್ಬಿಟ್ಟು ಕಂಗಾಲ್ ಆಗೋಗ್ಬಿಟ್ಟೆ ಗುರು. ಆಸ್ಟ್ರೇಲಿಯಾ ಎಂತ ಟೀಮು, ಜಿಂಬಾಬ್ವೆನ ಅಂತ ಟೀಮ್ನ ಸೋಲ್ಸ್ಬಿಟ್ಟಿದೆಯಲ್ಲ ಅಂತ ಶಾಕ್ ಆಗೋಯ್ತು. ಅದು ಜಸ್ಟ್ 2 ವಿಕೆಟನ್ನು ಲಾಸ್ ಮಾಡಿಕೊಂಡು ಅಷ್ಟು ಸ್ಕೋರ್ನ ಮಾಡಿದ್ರೆ ಜಿಂಬಾಬ್ವೆರು. ಈ ಕಡೆ ಆಸ್ಟ್ರೇಲಿಯಾ ನೋಡಿದ್ರೆ 9 ವಿಕೆಟನ್ನು ಲಾಸ್ ಮಾಡ್ಕೊಂಡು ಹತ್ರಕ್ಕೂ ಹೋಗೋಕ್ಕಾಗಲಿಲ್ಲ. ಆ ಥರ ಬೌಲಿಂಗ್ ಅನ್ನ ಕೂಡ ಮಾಡಿರುವಂಥದ್ದು ನಿನ್ನೆ ಜಿಂಬಾಬ್ವೆ ಅವರು. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಆಕ್ಚುಲಿ ಸರಿ T20 ವರ್ಲ್ಡ್ ಕಪ್ ಅಲ್ಲಿ ಏನೇನೋ ಆಗ್ತಾ ಇದೆ. ಯಾವುದು ವೀಕ್ ಇರೋ ಟೀಮು ಅಂತ ಅನ್ಕೊಂತೀವಿ, ಅದು ಸ್ಟ್ರಾಂಗ್ ಆಗಿ ಗೇಮ್ ಆಡ್ತಾ ಇದೆ. ಯಾವುದು ಸ್ಟ್ರಾಂಗ್ ಟೀಮ್ ಅನ್ಕೊಂತಿದೀವಿ, ಅದು ವೀಕ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಈಗಾಗಲೇ ಸುಮಾರು ಮ್ಯಾಚಸ್ ಅನ್ನ ಕೂಡ ನೀವು ನೋಡಿದ್ದೀರಾ. ಸ್ಟಾರ್ಟಿಂಗ್ ಇಂಡಿಯಾ ಮತ್ತೆ USA ಅದು ಕೂಡ ಒಂಥರ ಬಾಯ್ಗೆ ಬರ್ಸಿ ನಮ್ಮ ಇಂಡಿಯಾ ಟೀಮ್ ವಿನ್ ಕೂಡ ಆದ್ರು. USA ಕೂಡ ಒಳ್ಳೆ ಕಾಂಪಿಟ್ ಕೂಡ ಮಾಡಿದ್ರು. ಅದಾದ್ಮೇಲೆ ಇಂಗ್ಲೆಂಡ್ ಮತ್ತೆ ನೇಪಾಳ, ಅವಾಗ್ಲೂ ಕೂಡ ಅಷ್ಟೇ ನೇಪಾಳದವರು ಇಂಗ್ಲೆಂಡ್ಗೆ ಬಾಯ್ಗೆ ಬರ್ಸ್ಬಿಟ್ಟಿದ್ರು. ಜಸ್ಟ್ 4 ರನ್ ಇಂದ ಇಂಗ್ಲೆಂಡ್ ಇಲ್ಲಿ ವಿನ್ ಕೂಡ ಆಗಿದ್ದು. ನಿನ್ನೆ ಕೂಡ ಅಷ್ಟೇ ಜಿಂಬಾಬ್ವೆ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪರ್ಫಾರ್ಮ್ ಕೂಡ ಮಾಡಿರುವಂತದ್ದು. ಎಲ್ಲ ಒಂದು ರೌಂಡ್ ಕಂಗಾಲ್ ಆಗೋಗ್ಬಿಟ್ಟಿದ್ರೆ ಜಿಂಬಾಬ್ವೆ ಟೀಮು ಆಸ್ಟ್ರೇಲಿಯಾ ಸೋಲ್ಸಿದೆ. ಹೌದಾ ಅಂತ. ಅದಾದ್ಮೇಲೆ ನಿನ್ನೆ ಜಿಂಬಾಬ್ವೆ ವಿನ್ ಆಗ್ತದಂಗೆ ಇನ್ನೊಂದು ನಮ್ಮ ಇಂಡಿಯಾ ಮೇಲೆ ಕಂಪೇರ್ ಮಾಡಕ್ ಸ್ಟಾರ್ಟ್ ಕೂಡ ಮಾಡಿದ್ರೆ. ಏನಂದ್ರೆ 1983 ಜಿಂಬಾಬ್ವೆ ಆಸ್ಟ್ರೇಲಿಯಾ ಮೇಲೆ ವಿನ್ ಕೂಡ ಆಗಿತ್ತು. ಅದು ಫಸ್ಟ್ ಸಲ ವಿನ್ ಆಗಿದ್ದು. ಅವಾಗ ನಮ್ಮ ಇಂಡಿಯನ್ ಟೀಮ್ ಕೂಡ ಅಷ್ಟೇ T20 ವರ್ಲ್ಡ್ ಕಪ್ ಅನ್ನ ವಿನ್ ಕೂಡ ಆಗಿತ್ತು. ಅದಾದ್ಮೇಲೆ 2007 ಕೂಡ ಅಷ್ಟೇ ಜಿಂಬಾಬ್ವೆ ಮತ್ತೆ ಆಸ್ಟ್ರೇಲಿಯಾ ಮೇಲೆ ವಿನ್ ಕೂಡ ಆಗಿತ್ತು. ಅವಳು ಕೂಡ ಅಷ್ಟೇ ನಮ್ಮ ಇಂಡಿಯಾ T20 ವರ್ಲ್ಡ್ ಕಪ್ ಅನ್ನ ವಿನ್ ಕೂಡ ಆಗಿತ್ತು. ಮತ್ತೆ ಈಗ 2026 ಜಿಂಬಾಬ್ವೆ ಮತ್ತೆ ಆಸ್ಟ್ರೇಲಿಯಾ ಟೀಮನ್ನು 3ನೇ ಸರಿ ಸೋಲ್ತಿದೆ. ಹಾಗಾಗಿ ಈ ಟೈಮಲ್ಲಿ ಕೂಡ ಅಷ್ಟೇ ಆಸ್ಟ್ರೇಲಿಯಾ ಅಂದರೆ ಜಿಂಬಾಬ್ವೆ ಮತ್ತೆ ಆಸ್ಟ್ರೇಲಿಯಾನ ಸೋಲ್ಸ್ಬಿಟ್ಟಿದೆ. ಈಗಲೂ ಕೂಡ ಇಂಡಿಯಾ ಟೀಮು ವರ್ಲ್ಡ್ ಕಪ್ ವಿನ್ ಆಗುತ್ತೆ, ಎಲ್ಲ ಲಕ್ಷಣ ಕೂಡ ಕಾಣ್ತಿದೆ ಅಂತ ತುಂಬ ಜನ ಎಕ್ಸ್ಪರ್ಟ್ಸ್ಗಳು ಕೂಡ ಮಾತಾಡ್ತಾರೆ, ಮತ್ತು ಜನ ಈಗಾಗಲೇ ಮಾತಾಡ್ತಾ ಇರುವಂಥದ್ದು. ಸೊ ನೋಡಬೇಕು ಏನಾಗುತ್ತೆ ಅಂತ. ಆ್ಯಕ್ಚುಲಿ ನಮ್ಮ ಟೀಮ್ನ ಪರ್ಫಾರ್ಮೆನ್ಸ್ ಕೂಡ ಅದೇ ರೀತಿಯಾಗಿದೆ. ಯಾರು ಕೂಡ ಬೇಕಾಬಿಟ್ಟಿ ಆಡ್ತಾ ಇಲ್ಲ. ನೆಕ್ಸ್ಟ್ ಲೆವೆಲಲ್ಲಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೂಡ ಇರುವಂಥದ್ದು. ಅದಾದಮೇಲೆ ಬೌಲಿಂಗಲ್ಲಿ ಕೂಡ ಅದೇ ರೀತಿಯಾಗಿ ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಾ ಇದ್ದಾರೆ. ಆಕ್ಚುಲಿ ನಮಗೆ ಏನು ಮೇಯ್ನ್ ಆಗಿ ಟೆನ್ಷನ್ ಆಗ್ತಿರೋದು ಅಂದರೆ ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ನಡಿಲೇಬೇಕು ಗುರು. 10 ಕಸ್ಟ್ ಮ್ಯಾಚ್ ನಡಿಲೇಬೇಕು ಅಂತ ತುಂಬ ಜನ ಈಗಾಗಲೇ ಅಂದರೆ ಓವರ್ ಇಂಡಿಯಾನೇ ಇಲ್ಲಿ ವೆಯ್ಟ್ ಮಾಡ್ತಿದೆ. ನಾಳೆ ನೋಡಿದ್ರೆ ಈ ಥರ ಪರಿಸ್ಥಿತಿ ಉಂಟಾಗ್ಬಿಟ್ಟು ಮ್ಯಾಚ್ ಕ್ಯಾನ್ಸಲ್ ಆಗೋ ಎಲ್ಲ ಲಕ್ಷಣ ಕೂಡ ಕಾಣ್ತಿದೆ. ಹಾಗಾಗಿ ನಿಮ್ಗೆಲ್ಲ ಈಗ ಒಂದು ಡೌಟ್ ಕೂಡ ಬರ್ಬೋದು, ನಾಳೆ ಇನ್ ಕೇಸ್ ಮ್ಯಾಚ್ ನಡೀಲಿಲ್ಲ ಅಂದರೆ ಯಾರಿಗೆ ಇಲ್ಲಿ ಪ್ಲಸ್ ಆಗುತ್ತೆ ಅಂತ. ಆಕ್ಚುಲಿ ಪಾಕಿಸ್ತಾನಕ್ಕೆ ಒಂದು ಕಡೆ ಪ್ಲಸ್ ಕೂಡ ಆಗ್ಬೋದು. ಏನಕ್ಕೆ ಅಂದರೆ ಮ್ಯಾಚ್ ಆಡಿದ್ರು ಅಂದರೆ ಹೇಳಂಗಿರಲಿಲ್ಲ, ನಮ್ಮ ಇಂಡಿಯಾ ಕಡೆ ಫೇವರ್ ಕೂಡ ಜಾಸ್ತಿ ಇತ್ತು, ಈಸಿಗೆ ಹೊಡೆಯೋ ಮ್ಯಾಚ್ ಕೂಡ ಆಗಿತ್ತು. ಇನ್ ಕೇಸ್ ಮ್ಯಾಚ್ ನಡೀಲಿಲ್ಲ ಅಂದರೆ ಪುಕ್ಸಟೆ ಒಂದು ಪಾಯಿಂಟ್ ಪಾಕಿಸ್ತಾನ ಕೂಡ ಸಿಕ್ಬಿಡುತ್ತೆ. ಅದೊಂದು ಅವರಿಗೆ ಪಾಕಿಸ್ತಾನ ಪ್ಲಸ್ ಆಗುತ್ತೆ. ಅದಾದ್ಮೇಲೆ ನಮ್ಮ ಇಂಡಿಯಾ ಕೂಡ ಒಂದು ಪಾಯಿಂಟ್ ಕೂಡ ಸಿಗುತ್ತೆ. ಅಂದರೆ ಇಬ್ಬರಿಗೂ ಕೂಡ ಒಂದೊಂದು ಪಾಯಿಂಟ್ ಕೂಡ ಇಲ್ಲಿ ಸಿಗುವಂಥದ್ದು. ಇಂಡಿಯಾ ಮತ್ತು ಪಾಕಿಸ್ತಾನದ ಲಾಸ್ಟ್ 5 ಮ್ಯಾಚಸ್ ರೆಕಾರ್ಡ್ಸ್ನ ತೆಗೆದು ನೋಡಕ್ ಹೋದ್ವಿ ಅಂದರೆ ಇಲ್ಲಿಗೆ 5ಕ್ಕೆ 5 ಕೂಡ ಇಂಡಿಯಾನೇ ವಿನ್ ಕೂಡ ಆಗಿದೆ. ಹಾಗಾಗಿ ನಾಳೆ ಮ್ಯಾಚ್ ನಡೆದ್ರು ಕೂಡ ಅಷ್ಟೇ ನಮ್ಮ ಪ್ಲೇಯರ್ಸ್ ರೆಡಿ ಇದ್ರು ಹುಚ್ಚು ನಾಯಿ ಹೊಡೆದಂಗೆ ಹೊಡಿಯೋಕ್ಕೆ. ಏನು ಮಾಡ್ತೀರಾ, ಮೋಸ್ಟ್ಲಿ ಅದೇ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಪಾಕಿಸ್ತಾನದವರು ಮೋಸ್ಟ್ಲಿ ಪ್ರೇಯರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮ್ಯಾಚಲ್ಲಿ ಹೆಂಗಾರು ಮಳೆ ಬರಲಿ ಮ್ಯಾಚ್ ನಡೆದ್ರೆ ಅಂದರೆ ನಾವು ಹೀನಾಗಿ ಸೋಲ್ತೀವ ಅಂತ. ಹಾಗಾಗಿ ಪ್ರೇಯರ್ ಮಾಡ್ಕೊಂಡು ನಾಳೆ ಮಳೆ ಬರ್ತಿದ್ಯನ್ನ ಯಾರಿಗೂ ಗೊತ್ತು.
ಇನ್ನು ನಮ್ಮ ಇಂಡಿಯಾ ಮತ್ತೆ ಪಾಕಿಸ್ತಾನ ಲಾಸ್ಟ್ 5 ಮ್ಯಾಚಸ್ ನ ರೆಕಾರ್ಡ್ಸ್ ನ ತೆಗೆದು ನೋಡಕ್ ಹೋಗಿ ಅಂದ್ರೆ ಯಾವ್ಯಾವ ತರದ ಅಂತ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಮ್ಯಾಚ್ ನಮ್ಮ ಇಂಡಿಯಾ ಇಲ್ಲಿ ವಿನ್ ಆಗಿದೆ ಅಂತ. ಲಾಸ್ಟ್ ಇಯರ್ ಸೆಪ್ಟೆಂಬರ್ 28ರಲ್ಲಿ ಏಷ್ಯಾ ಕಪ್ ಫೈನಲ್ ಕೂಡ ನಡೀತು. ಅವಾಗ ನಮ್ಮ ಇಂಡಿಯಾ ಸುಮಾರು 5 ವಿಕೆಟ್ ಇಂದ ಇಲ್ಲಿ ವಿನ್ ಕೂಡ ಆಗಿತ್ತು. ಅದಾದ್ಮೇಲೆ ಸೆಪ್ಟೆಂಬರ್ 21ರಲ್ಲೂ ಕೂಡ ಅಷ್ಟೇ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಕೂಡ ಆಗಿತ್ತು. ಅವಾಗಲೂ ಕೂಡ ಅಷ್ಟೇ ನಮ್ಮ ಇಂಡಿಯಾ 6 ವಿಕೆಟ್ ಇಂದ ಇಲ್ಲಿ ಪಾಕಿಸ್ತಾನ ಅಗೇನ್ಸ್ಟ್ ವಿನ್ ಕೂಡ ಆಗಿತ್ತು. ಅದಾದ್ಮೇಲೆ ಸೆಪ್ಟೆಂಬರ್ 14ರಲ್ಲೂ ಕೂಡ ಅಷ್ಟೇ T20 ಏಷ್ಯಾ ಕಪ್ ಅವಾಗಲೂ ಕೂಡ ನಮ್ಮ ಇಂಡಿಯಾ 7 ವಿಕೆಟ್ ಇಂದ ವಿನ್ ಕೂಡ ಆಗಿತ್ತು. ಅದಾದ್ಮೇಲೆ ಫೆಬ್ರವರಿ 23 ODI ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂಡಿಯಾ 6 ವಿಕೆಟ್ ಇಂದ ವಿನ್ ಕೂಡ ಆಗಿತ್ತು. ಅದಾದ್ಮೇಲೆ ಜೂನ್ 9 T20 ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಇಂಡಿಯಾ 6 ರನ್ ಇಂದ ಇಲ್ಲಿ ಪಾಕಿಸ್ತಾನದ ಮೇಲೆ ವಿನ್ ಕೂಡ ಆಗಿತ್ತು. ಸೊ ಇಷ್ಟು ರೆಕಾರ್ಡ್ಸ್ ಅಲ್ಲೂ ಕೂಡ ಅಷ್ಟೇ ನಮ್ಮ ಇಂಡಿಯಾನೇ ವಿನ್ ಕೂಡ ಆಗಿರುವಂತದ್ದು. ಹಾಗಾಗಿ ಇನ್ ಕೇಸ್ ನಾಳೆ ಮ್ಯಾಚ್ ನಡೆದ್ರು ಕೂಡ ಮಳೆ ಬರಲಿಲ್ಲ, ಮಳೆ ಎಲ್ಲ ನಿಂತೋಯ್ತು ಅಂದ್ರೂ ಕೂಡ ಅಷ್ಟೇ ನಾಳೆ ಕೂಡ ನಮ್ಮ ಇಂಡಿಯಾ ಹೊಡೆಯೋ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದೆ. ಮತ್ತೆ ಇನ್ನೊಂದೇನಲ್ಲಿ ಮೈನಸ್ ಆಗುತ್ತೆ ಅಂದ್ರೆ ಈಗ ಪ್ರೇಮದಾಸು ಪಿಚ್ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಇಲ್ವಂತೆ. ಹಾಗಾಗಿ ಅದೊಂದು ಮೈನಸ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಏನಕ್ಕೆ ಮೈನಸ್ ಆಗುತ್ತೆ ಅಂತಂದ್ರೆ ಅಂದ್ರೆ ಈಗ ಜೋರಾಗಿ ಮಳೆ ಬಂದು ಅನ್ಕೊಳ್ಳಿ, ಲಾಸ್ಟಿಗೆ ಎಲ್ಲ ಕೂಡ ನಿಂತೋಯ್ತು, ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಕೊಂಡ್ರೆ ತುಂಬಾ ನೀರು ಬಂದು ಫೀಲ್ಡ್ ಅಲ್ಲಿ ಸ್ಟೋರ್ ಆಯ್ತು ಅಂದ್ರೆ ಅದು ಹೋಗಕ್ಕೆ ಎಲ್ಲಿ ಜಾಗ ಇರುತ್ತೆ. ಹಾಗಾಗಿ ಮ್ಯಾಚ್ ಇಲ್ಲಿ ಜೋರ್ ಮಳೆ ಬಂತು ಅಂದ್ರೆ ಆಲ್ಮೋಸ್ಟ್ ಮ್ಯಾಚ್ ಕ್ಯಾನ್ಸಲ್ ಆಗೋ ಲಕ್ಷಣ ಕೂಡ ಕಾಣ್ತಿದೆ. ನೋಡ್ಬೇಕು ನಾಳೆ ಏನ್ ಆಗುತ್ತೆ ಅಂತ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟಿಗೆ ಹಾಕಿ. ಮತ್ತೆ ಮ್ಯಾಚ್ ಪ್ರಿವ್ಯೂ ವಿಡಿಯೋ ಕೂಡ ಮಾಡ್ತೀನಿ. ಮಳೆ ಬರಲಿ ಬಿಡಲಿ ಮ್ಯಾಟರ್ ಆಗೋದಿಲ್ಲ, ಮ್ಯಾಚ್ ಪ್ರಿವ್ಯೂ ವಿಡಿಯೋ ಕೂಡ ಮಾಡ್ತೀನಿ. ಪಿಚ್ ರಿಪೋರ್ಟ್ ಇನ್ನು ಯಾವ ಥರ ಇದೆ, ಮತ್ತೆ ಯಾರಿಗೆ ಹೆಲ್ಪ್ ಆಗುತ್ತೆ, ಮತ್ತೆ ಯಾವ ಪ್ಲೇಯರ್ ಇಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ಅದನ್ನ ಕೂಡ ನೀವು ನೋಡಬೇಕು ಅಂದರೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕ್ರಿಕೆಟ್ ಫ್ಯಾನ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.